ಶ್ರೀ ಗುರುಚರಿತ್ರೆ ಪಾರಾಯಣ ಗ್ರಂಥ ಸರಳ ಕನ್ನಡದಲ್ಲಿ ಅಧ್ಯಾಯ 3 ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ ಶ್ರೀ ಸರಸ್ವತಯೇ ನಮಃ ಗುರುಭ್ಯೋ ನಮಃ. ಹಿಂದಿನ ಅಧ್ಯಾಯದಲ್ಲಿ ತಿಳಿಸಿದಂತೆ ಸಿದ್ಧಮುನಿಯ ಬಾಯಿಯಿಂದ ಗುರುಮಹಿಮೆಯನ್ನು ಸವಿಸ್ತಾರವಾಗಿ ತಿಳಿದ ನಾಮಧಾರಕನು ಅತ್ಯಾನಂದ ಹೊಂದಿ, ಸಿದ್ಧಮುನೀಶ್ವರರೇ, ನನಗೆ ಗುರುಮಹಿಮೆಯನ್ನು ಅರಿವನ್ನುಂಟು ಮಾಡಿಕೊಟ್ಟಂಥ ತಾವು ನಿಜವಾಗಿಯೂ ನನ್ನ ಉದ್ಧಾರಕರಾಗಿಯೇ ಬಂದವರಾಗಿದ್ದೀರಿ. ಇಂದಿನಿಂದ ನಾನು ತಮ್ಮ ಶಿಷ್ಯತ್ವವನ್ನು ವಹಿಸಿಕೊಂಡು ತಮ್ಮ ಸೇವೆ ಮಾಡಿಕೊಂಡು ಇರುತ್ತೇನೆ. ದಯವಿಟ್ಟು ತಮ್ಮ ವಾಸಸ್ಥಾನ ಯಾವುದು, ಊಟ ಉಡುಗೆಗಳಲ್ಲಿ ಎಂಬುದನ್ನು ನನಗೆ ತಿಳಿಸುವ ಕೃಪೆ ಮಾಡಬೇಕೆಂದು ದೀರ್ಘದಂಡ ನಮಸ್ಕಾರ ಮಾಡಿ ಕೇಳಿಕೊಂಡನು. ಸಿದ್ಧಮುನಿಯು ಕೃಪಾಭರಿತನಾಗಿ ಆತನನ್ನು ಎಬ್ಬಿಸಿ ಶಿಷ್ಯನನ್ನು ಆಲಿಂಗಿಸಿ ಆಶೀರ್ವದಿಸುತ್ತಾ ಹೇಳತೊಡಗಿದನು. ನಾಮಧಾರಕ ಶಿಷ್ಯನೇ, ಕೇಳು. ಎಲ್ಲೆಲ್ಲಿ ನಮ್ಮ ಗುರುಗಳು ವಾಸವಾಗಿರುತ್ತಿದ್ದರೋ ಆ ಎಲ್ಲ ಸ್ಥಳಗಳಲ್ಲಿಯೂ ನಾನು ಸಂಚರಿಸುತ್ತೇನೆ. ನಿತ್ಯದಲ್ಲಿಯೂ ಮಾಡುವ ಗುರುಸ್ಮರಣೆಯೇ ನನ್ನ ಆಹಾರವಾಗಿದೆ. ಗುರುಚರಿತ್ರೆಯ ಮಹಿಮೆಯೇ ನನಗೆ ಅಮೃತಪಾನವಾಗಿದೆ. ಅದೇ ರೀತಿಯಾಗಿ ನಾನಿದನ್ನು ಸೇವಿಸುತ್ತೇನೆ ಎಂದು ಗುರುಚರಿತ್ರೆಯ ಗ್ರಂಥ ತೋರಿಸಿದರು. ಆ ಗುರುಚರಿತ್ರೆಯ ಶ್ರವಣದಿಂದ ಭಕ್ತಿ ಮುಕ್ತಿಗಳು, ಧನ ಧಾನ್ಯ ಸಂತಾನಾದಿ ಇಚ್ಛಿತ ಫಲಗಳು, ಅಷ್ಟಸಿದ್ಧಿಗಳು ಲಭ್ಯವಾಗ್ತವೆ. 1 ಸಪ್ತಾಹ ಅಂದರೆ 7 ದಿನದಲ್ಲಿ ಯಾರು ಇದನ್ನು ಓದಿ ಮುಗಿಸುವರೋ ಮತ್ತು ಶ್ರವಣ ಮಾಡುವರೋ ಅವರ ಮನೋಬಯಕೆಗಳೆಲ್ಲ ತಕ್ಷಣವೇ ಪೂರ್ಣಗೊಳ್ಳುವವು. ಈ ಗ್ರಂಥ ಪಾರಾಯಣದಿಂದ ಸಂತಾನ ಭಾಗ್ಯ ಲಭಿಸುವುದು, ಭೂತಬಾಧೆ ದೂರವಾಗುವುದು, ಬ್ರಹ್ಮ ಹತ್ಯಾದಿ ಮಹಾದೋಷಗಳು ನಾಶ ಮಾಡುವ ಈ ಶಕ್ತಿ ಈ ಗ್ರಂಥ ವಾಚನದಲ್ಲಿದೆ ಎಂದು ಸಿದ್ಧಮುನಿಯು ನುಡಿಯಲು, ಸ್ವಾಮಿ ತಮ್ಮ ಬಾಯಿಂದ ಗುರುಚರಿತ್ರೆಯ ಮಹಿಮೆಯನ್ನು ಕೇಳಿ ನನಗೂ ಅದನ್ನು ಶ್ರವಣ ಮಾಡಬೇಕೆಂಬ ಬಯಕೆ ಉಂಟಾಗಿದೆ. ಆದ ಕಾರಣ ದಯವಿಟ್ಟು ನನಗದನ್ನು ಸವಿಸ್ತಾರವಾಗಿ ಹೇಳಬೇಕೆಂದು ಪ್ರಾರ್ಥಿಸಿಕೊಂಡರು. ಆಗ ಸಿದ್ಧಮುನಿಯು ಅಭಯಹಸ್ತ ತೋರಿ ತನ್ನ ಬಲಗೈಯಿಂದ ಆತನ ಕೈ ಹಿಡಿದುಕೊಂಡು ತಾನು ವಾಸವಾಗಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೊರಟನು. ಭೀಮ ಅಮರ್ಜ ನದಿಗಳ ಸಂಗಮದಲ್ಲಿ ಅಶ್ವತ್ಥ ವೃಕ್ಷ, ಆ ಅಕ್ಷತ ವೃಕ್ಷವು ಕಲ್ಪವೃಕ್ಷವೆಂದು ಕರೆಯಲ್ಪಡುತ್ತದೆ. ಸಿದ್ಧಮುನಿಯು ತನ್ನ ಶಿಷ್ಯನನ್ನು ಆ ಅರಳಿ ಮರದ ಕೆಳಗೆ ಕುಳಿಸಿಕೊಂಡು ಆತನಿಗೆ ಜ್ಞಾನೋಪದೇಶವನ್ನು ಮಾಡಿದನು. ನಾಮಧಾರಕರ ಶಿಷ್ಯನೇ, ನಿನ್ನ ಭಕ್ತಿಯು ಚಂಚಲ ಮನದಿಂದ ಕೂಡಿದ್ದಾಗಿದೆ. ನೀನು ಗುರುಸೇವೆಯ ಮಹತ್ವವನ್ನು ಅರಿತಿಲ್ಲ. ಅದಕ್ಕಾಗಿಯೇ ಈ ರೀತಿ ಚಿಂತೆ ದಾರಿದ್ರ್ಯಗಳಿಂದ ನೀನು ಬಾಧೆ ಪಡಬೇಕಾಗಿದೆ. ಮೊದಲು ಮನದಲ್ಲಿ ದೃಢ ಭಕ್ತಿಯನ್ನುಂಟು ಮಾಡಿಕೊಂಡು ನಂತರ ಗುರುದೇವನನ್ನು ಗುರುತಿಸಬೇಕಾಗುತ್ತದೆ. ಅದಕ್ಕೆ ಸದಾಚಾರವೇ ಆಧಾರವಾಗಿದೆ ಎಂದು ನುಡಿದನು. ನಾಮಧಾರಕನು ಪುನಃ ಆತನಿಗೆ ನಮಸ್ಕಾರ ಮಾಡುತ್ತಾ, ಹೌದು ಸ್ವಾಮಿ, ನಾನು ಸಂಸಾರ ತಾಪತ್ರಯದಲ್ಲಿ ಅಜ್ಞಾನ ಪಾಶದಿಂದ ಬಿಗಿಯಲ್ಪಟ್ಟವನಾಗಿದ್ದೇನೆ. ಕಾಮ ಕ್ರೋಧಾದಿ ಕ್ರೂರ ಜಲಚರಗಳು ನನ್ನನ್ನು ಹಿಡಿದು ತಿನ್ನುತ್ತಿವೆ. ಗುರುದೇವ, ದಯಾಸಾಗರನಾದ ನೀನು ಕೃಪೆ ಮಾಡಿ ನನ್ನನ್ನು ಜ್ಞಾನ ನೌಕೆಯಿಂದ ಕೂಡಿಸಿಕೊಂಡು ಪಾರು ಮಾಡಬೇಕೆಂದು ಭಕ್ತಿಯಿಂದ ಕೈ ಮುಗಿಯುತ್ತೇನಂತ ಕೇಳಿಕೊಂಡನು. ಆಗ ಸಿದ್ಧಮುನಿಯು ಆತನನ್ನು ಸಂತೈಸುತ್ತಾ, ಶಿಷ್ಯನೇ, ಮನದಲ್ಲಿ ಚಿಂತೆ ಹಿಡಿಯಬೇಡ. ನಿನ್ನನ್ನು ಸಂಕಟದಿಂದ ನಾನೇ ಪಾರು ಮಾಡುವೆನು. ಇಲ್ಲಿ ಕೇಳು. ದೃಢಭಕ್ತಿಯಿಲ್ಲದೆ ಮಾನವನು ಅಜ್ಞಾನದ ಮಾಯೆಗಳಿಂದ ಕೂಡಿ ದೈತ್ಯ ದುಸ್ಥಿತಿಗಳಿಗೆ ಈಡಾಗುವನು. ಇಷ್ಟು ಸೇವೆ ಮಾಡಿದರೂ ಗುರುವು ನನಗೇನು ಕೊಟ್ಟನು ಎಂಬ ಸಂಶಯ ಬುದ್ಧಿ ತಾಳುವನು. ಹೀಗಾಗಿಯೇ ಅಂಥ ಚಿತ್ತ ಚಂಚಲ ಶಿಷ್ಯರ ಬಯಕೆಗಳು ಈಡೇರುವುದಿಲ್ಲ. ನಿಜ ಹೇಳಬೇಕೆಂದರೆ ಸದ್ಗುರುನಾಥನು ಮೇಘ ಮೋಡ ರಾಜನಂತೆ ದಾನಿಯಾಗಿದ್ದಾನೆ. ಮೋಡವು ಎಲ್ಲ ಕಡೆ ಸಂಗ್ರಹವಾಗಿರುತ್ತದೆ. ತಗ್ಗು ದಿನ್ನುಗಳೆಂಬುದೇ ಭೇದಗಳಿಲ್ಲದೆ ಆ ಮೋಡಗಳು ಮಳೆಯಾಗಿ ಸುರಿಸಿ ಬಿಡುತ್ತದೆ. ಆದರೆ ಅದು ಸುರಿಸಿದ ನೀರು ತಗ್ಗು ಪ್ರದೇಶದಲ್ಲಿ ಮಾತ್ರ ಹೋಗಿ ಸಂಗ್ರಹವಾಗ್ತದೆ. ಅಂದರೆ ದೃಢಭಕ್ತಿ ಇಲ್ಲದ ಶಿಷ್ಯನ ಸ್ಥಿತಿಯು ದಿನ್ನೆಯಾದ ಪ್ರದೇಶದಂತೆ ನಿಷ್ಫಲವಾಗಿರುತ್ತದೆ. ಸದ್ಗುರುನಾಥನು ಸತ್ಯವಾಗಿಯೂ ತ್ರಿಮೂರ್ತಿಗಳ ಸಾಕಾರ ರೂಪನಾಗಿದ್ದಾನೆ. ಅದು ಪೂರ್ಣ ಬ್ರಹ್ಮ ಸ್ವರೂಪವೆಂದು ಶ್ರುತಿ ಶಾಸ್ತ್ರಗಳು ಹೇಳುತ್ತವೆ. ಸತ್ಯವಾಗಿಯೂ ಗುರುವು ಕಲ್ಪವೃಕ್ಷಕ್ಕಿಂತ ಮಿಗಿಲಾದ ಕಾಮಧೇನುವಿದ್ದಂತೆ ಎಂದು ಹೇಳಲು
ನಾಮಧಾರಕನ ಶಿಷ್ಯನು ಮತ್ತೊಮ್ಮೆ ಭಕ್ತಿಯಿಂದ ಕೈ ಮುಗಿದು, ಸ್ವಾಮಿ, ಶ್ರೀ ಗುರುವು ಮೂರ್ತಿ ರೂಪನೆಂದು ಕೇಳಿರುವೆನು. ಆದರೆ ಆ ದೇವನು ಮಾನವನಾಗಿ ಅವತರಿಸುವುದರಿಂದ ಕಾರಣವೇನು? ಗುರುಚರಿತ್ರೆಯನ್ನು ತಮ್ಮ ಬಾಯಿಂದ ಸಂಪೂರ್ಣವಾಗಿ ಕೇಳಬೇಕೆಂಬ ಹಂಬಲ, ಸಂಕಲ್ಪ, ಬಯಕೆ ನನ್ನದಾಗಿದೆ. ಆದ ಕಾರಣ ಎಲ್ಲವನ್ನ ಸವಿಸ್ತಾರವಾಗಿ ನನಗೆ ವಿವರಿಸಬೇಕೆಂದು ಸಿದ್ಧ ಯೋಗೀಶ್ವರರ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ ಪ್ರಾರ್ಥನೆ ಮಾಡತೊಡಗುತ್ತಾನೆ. ಆಗ ಆ ಯೋಗೀಶ್ವರನು ಬಹು ಸಂತೋಷಪಟ್ಟು, ಎಲೆ ಶಿಷ್ಯನೇ, ನಿನ್ನ ಪ್ರಶ್ನೆಯಿಂದ ನನಗೆ ತುಂಬ ಸಂತೋಷವಾಯಿತು. ನೀನು ಮಹಾನ್ ಶಿಷ್ಯನಾಗಿದ್ದೆ. ಯಾಕೆಂದರೆ ನಾನು ಇದುವರೆಗೆ ಈ ಭೂಮಂಡಲದಲ್ಲಿ ಎಷ್ಟೋ ಕಡೆಗೆ ತಿರುಗಿ ಸುತ್ತಾಡಿದನು. ಆದರೆ ನಿನ್ನಂತೆ ಗುರುಚರಿತ್ರೆಯನ್ನು ಕೇಳುವ ಬಗ್ಗೆ ಹಂಬಲಿಸುವುದರೊಬ್ಬರನ್ನು ನಾನು ಕಂಡಿರಲಿಲ್ಲ. ಇಂದಿಗೆ ನಿನಗೆ ಗುರುಕರುಣೆಯುಂಟಾಗಿ ನಿನ್ನ ಜನ್ಮ ಸಾರ್ಥಕವಾಯಿತೆಂದು ತಿಳಿ. ಇಹ ಪರ ಎರಡರಲ್ಲಿಯೂ ಸುಖ ಪಡೆಯಬೇಕೆಂದು ಬಯಸಿದವರಿಗೆ ಶ್ರೀ ಗುರು ಚರಿತ್ರೆಯಂಥ ಪರಮ ಸಾಧನ ಇನ್ನೊಂದಿಲ್ಲ. ನೀನು ಶ್ರೀ ಗುರುವಿನ ಕೃಪೆಗೆ ಪಾತ್ರನಾದ ಕಾರಣದಿಂದಲೇ ಇಂದು ನಿನ್ನಲ್ಲಿ ಗುರುಚರಿತ್ರೆಯನ್ನು ಕೇಳುವ ಬಯಕೆ ಉಂಟಾಗಿದೆ. ಇಂದಿನಿಂದ ನಿನ್ನ ದುಃಖ ದಾರಿದ್ರ್ಯಗಳು ದೂರವಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧವಾದ ಪುರುಷಾರ್ಥಗಳನ್ನು ಪಡೆಯುವೆ. ಧನ, ಧಾನ್ಯ, ಪುತ್ರ, ಪೌತ್ರಾದಿ ಐಹಿಕ ಸುಖಗಳನ್ನು ಹೊಂದಿ ನೀನು 100 ವರ್ಷಗಳವರೆಗೆ ಭೂಮಿಯ ಮೇಲೆ ಬಾಳಿ ನಂತರ ಸದ್ಗತಿಯನ್ನು ಪಡೆಯುವೆ ಎಂದು ಹೃತ್ಪೂರ್ವಕವಾಗಿ ಆ ಶಿಷ್ಯನಿಗೆ ಆಶೀರ್ವದಿಸಿ ನಂತರ ಆ ಚರಿತ್ರೆಯನ್ನು ಹೇಳತೊಡಗಿದನು. ನಾಮಧಾರ ಶಿಷ್ಯನೇ ಕೇಳು. ಆದಿ ವಸ್ತುಗಳೆಂದರೆ ಓಂಕಾರ ಸ್ವರೂಪಿಯಾದ ಒಬ್ಬನು. ಅವನೇ ಸತ್ಯ, ರಜ, ತಮ ಎಂಬ 3 ಗುಣಗಳನ್ನು ಪಡೆದು ತ್ರಿಮೂರ್ತಿಗಳಾಗಿ ಮಾರ್ಪಟ್ಟನು. ಆದಿ ಮೂರ್ತಿ ಒಬ್ಬನೇ ಒಬ್ಬನಾದನು. ಬ್ರಹ್ಮನಲ್ಲಿ ರಜೋಗುಣವು, ಮಹೇಶ್ವರನಲ್ಲಿ ತಮೋಗುಣವು ಹಂಚಿ ಹೋದವು. ಆದರೂ ಸಹಿತ ಈ ತ್ರಿಮೂರ್ತಿಗಳು ಒಬ್ಬರಿಂದರೊಬ್ಬರು ಬೇರೆಯಾಗಿಲ್ಲ. ಜಗತ್ ಕಲ್ಯಾಣಾರ್ಥವಾಗಿ ಪ್ರಸಂಗಾನುಸಾರವಾಗಿ ಆಯಾ ಅವತಾರಗಳನ್ನು ಹೊಂದುವರು. ಹೀಗೆಂದು ಪುರಾಣಾದಿಗಳಲ್ಲಿ ಪ್ರಸಿದ್ಧಿಯುಂಟು. ಈ ಮಾತಿಗೆ ಸಾಕ್ಷಿಯಾಗಿ ಒಂದು ಉದಾಹರಣೆ ಹೇಳುತ್ತೇನೆ ಕೇಳು. ಪೂರ್ವಕಾಲದಲ್ಲಿ ಅಂಬಋಷಿ ಎಂಬ ದ್ವಿಜನು ಪ್ರತಿ ಏಕಾದಶಿ ವೃತ್ತವನ್ನು ಒಳ್ಳೆಯ ನಿಷ್ಠೆಯಿಂದ ತಪ್ಪದೆ ಆಚರಣೆ ಮಾಡ್ತಾ ಇದ್ದು. ಅವನ ವೃತನಿಷ್ಠೆ ಪರಿಣಾಮವಾಗಿಯೇ ಆ ವಿಷ್ಣುವು ಅನೇಕ ಅವತಾರಗಳು ತಾಳಬೇಕಾಯಿತು. ಅದು ಹೇಗೆಂದರೆ, ಒಂದು ಸಾರಿ ಅಂಬಋಷಿಯು ಏಕಾದಶಿ ವೃತಸ್ಥನಾಗಿರುವ ಸಮಯದಲ್ಲಿ ದುರ್ವಾಸ ಮುನಿಯು ಮುದ್ದಾಂ ಆತನ ವೃತಭಂಗ ಮಾಡಬೇಕೆಂಬ ಉದ್ದೇಶದಿಂದಲೇ ಆತನ ಮನೆಗೆ ಅತಿಥಿಯಾಗಿ ಬಂದನು. ಆ ಸಲ ಒಂದೇ ಒಂದು ಗಳಿಗೆಯ ಮಟ್ಟಿಗೆ ಸಾಧನ ದ್ವಾದಶಿ ತಿಥಿ ಇತ್ತು. ಕಾರಣ ಮಹಾಪುರುಷರೊಬ್ಬರು ಅತಿಥಿಯಾಗಿ ಬಂದಿರುವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಗಳಿಗೆಯಲ್ಲಿ ಮುಟ್ಟಿದ ಸಾಧನ ದ್ವಾದಶ ತಿಥಿಯಾಗಿತ್ತು. ಅಂತಹ ಸಮಯಕ್ಕೆ ಮಹಾಪುರುಷರೊಬ್ಬರು ಬಂದಿದ್ದಾರೆ. ಆ ಪರಿಸ್ಥಿತಿಯಲ್ಲಿ ದ್ವಾದಶಿ ವೃತ್ತವು ಹೇಗೆ ಪೂರ್ಣವಾದಿತ್ತು ಎಂದು ಅಂಬಋಷಿಗೆ ಬಹಳ ಚಿಂತೆ ಆಗಿಬಿಡ್ತು. ಆದರೂ ಬಂದ ಅತಿಥಿಯನ್ನು ಅಗ್ರ ಪಾದ್ಯಾದಿಗಳಿಂದ ಸತ್ಕರಿಸಿ ಪೂಜೆ ಮಾಡಿ, ಸ್ವಾಮಿ, ಈ ದಿನ ಒಂದು ಸರಿಯಾದ ಈ ದಿನಕ್ಕೆ ಒಂದು ಗಳಿಗೆಯ ಸಾಧನ ದ್ವಾದಶಿ ಇದೆ. ಆದ ಕಾರಣ ತಾವು ಆದಷ್ಟು ಬೇಗ ತಮ್ಮ ಸ್ನಾನಾನುಷ್ಠಾನಗಳನ್ನು ತೀರಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಬರುವ ಕೃಪೆಯಾಗಬೇಕೆಂದ ಬಹಳ ವಿನಯದಿಂದ ಆತ ಕೇಳ್ಕೊಳ್ತಾನೆ. ಸರಿ, ನದಿಗೆ ಹೋದ ದುರ್ವಾಸ ಮುನಿಗಳು ವಿಧಿಪೂರ್ವಕವಾಗಿ ಅನುಷ್ಠಾನ ಮಾಡುತ್ತಾ ಕುಳಿತುಬಿಟ್ರು. ಪಾರಣಿಯ ಗಳಿಗೆಯೊಂದು ಒದಗೇ ಬಂದೇ ಬಿಡ್ತು. ಆಗ ಅಂಬಋಷಿಯು ವೃತಭಂಗ ಮಾಡಿಕೊಳ್ಳಬೇಕು ಅಥವಾ ಅತಿಥಿಯನ್ನು ಅಲಕ್ಷಿಸಬೇಕು ಎಂದು ದ್ವಂದ್ವ ಸಮಸ್ಯೆಯಲ್ಲಿ ಸಿಲುಕೊಂಡ. ಕೊನೆಗೆ ಅತಿಥಿ ದಾರಿ ಕಾಯುತ್ತಾ ಬೇಸತ್ತು ಸಾಧನೆಯ ಗಳಿಗೆ ಕಳೆದು ಹೋಗಬಾರದೆಂಬ ನಿರ್ಧಾರದಿಂದ ಅತಿಥಿಯ ಹೆಸರಲ್ಲಿ ಸಕಲ ಪಕ್ವಾನಗಳಿಂದ ಒಂದು ಎಲೆಯನ್ನು ಬಿಡಿಸಿ ಅದನ್ನು ಇಟ್ಟು ತಾನು ತೀರ್ಥ ತಕ್ಕೊಂಡು ಪಾರಣಿ ಮುಗಿಸಿದನು. ನಂತರ ಅನುಷ್ಠಾನ ಮುಗಿಸಿಕೊಂಡು ನದಿಯಿಂದ ಮರಳಿ ಬಂದ ದುರ್ವಾಸ ಮುನಿಗಳು ಊಟ ಮಾಡಿದ್ದ ಲಕ್ಷಣಗಳುಳ್ಳ ಅಂಬಋಷಿಯ ಮುಖವನ್ನು ಕೋಪದಿಂದ ನೋಡಿ, ದುರಾತ್ಮ, ಅತಿಥಿಯನ್ನು ಬಿಟ್ಟು ಊಟ ಮಾಡಿದೆಯಾ? ನೀನು ಹಲವಾರು ನೀಚ ಯೋನಿಗಳಲ್ಲಿ ಜನ್ಮ ಪಡೆಯಂತ ಶಾಪ ಕೊಡುವಷ್ಟರಲ್ಲಿಯೇ ಹರಿಭಕ್ತನಾದ ಅಂಬಋಷಿಯು, ಭಗವಂತ, ಆ ಮುನಿಯ ಶಾಪದಿಂದ ನನ್ನನ್ನು ರಕ್ಷಿಸು ತಂದೆ ಎಂದು ಆರ್ತಸ್ವರದಿಂದ ಕೂಗಿಕೊಳ್ಳಲು
ಭಕ್ತವತ್ಸಲನಾದ ಶ್ರೀಹರಿಯು ಕರುವಿನ ಧ್ವನಿಯನ್ನು ಆಲಿಸಿದ ಹಸುವಿನಂತೆ ಹಸು ಓಡು ಬರುವಂತೆ ಅಲ್ಲಿಗೆ ಧಾವಿಸಿ ಬಂದು ಶಾಪೋದಕವನ್ನು ಎಸೆಯಲು ಕೈ ಎತ್ತಿ ದುರ್ವಾಸರಿಗೆ ವಂದಿಸಿ, ಮುನಿವರ್ಯ, ನೀನು ನನ್ನ ಭಕ್ತನಿಗೆ ಶಾಪ ನೀಡಬೇಡ. ಭಕ್ತ ರಕ್ಷಕನೆಯ ತನ್ನ ಕರ್ತವ್ಯವಾಗಿದೆ. ಆದ್ದರಿಂದ ನೀನು ಕೊಡುವ ಶಾಪವನ್ನು ನನಗೆ ಕೊಟ್ಟುಬಿಡು, ನಾನೇ ಅನುಭವಿಸುತ್ತೇನೆ ಅಂತ ವಿನಂತಿಸಿಕೊಂಡನಂತೆ. ದುರ್ವಾಸರೆಂದರಂತೆ ಸಾಮಾನ್ಯರಲ್ಲ. ದುರ್ವಾಸರೆಂದರೆ ಬ್ರಹ್ಮಜ್ಞಾನಿಗಳು. ಇನ್ನು ಮುಂದೆ ಭೂಭಾರವನ್ನು ಕಡಿಮೆ ಮಾಡುವುದಕ್ಕೆ ವಿಷ್ಣುವಿನ ಅವತಾರಗಳ ಅವಶ್ಯಕತೆ ಇದೆ ಎಂಬುದನ್ನು ತಮ್ಮ ಜ್ಞಾನ ದೃಷ್ಟಿಯಿಂದ ಅರಿತುಕೊಂಡು ವಿಷ್ಣುವಿಗೆ, ಹಾಗೇ ಮಾಡು ಶ್ರೀಹರಿಯೇ, ನನ್ನ ಶಾಪದ ನಿಮಿತ್ತವಾಗಿ ಭಕ್ತ ಜನರನ್ನು ಉದ್ಧರಿಸಲು ನೀನು ಭೂಮಿಯ ಮೇಲೆ ಹಲವಾರು ಸ್ಥಳಗಳಲ್ಲಿ ನಾನಾ ಜನ್ಮವನ್ನು ಹೊಂದು ಎಂದು ಶಾಪೋದಕವನ್ನು ಇಟ್ಟರು. ಹೀಗೆ ಉದ್ದೇಶಪೂರ್ವಕವಾಗಿ ದುರ್ವಾಸರಿಂದ ಕೊಡಲ್ಪಟ್ಟ ಶಾಪವನ್ನು ಶ್ರೀಮನ್ನಾರಾಯಣನು ಸ್ವೀಕರಿಸಿ ಪ್ರಸಿದ್ಧವಾದ ದಶಾವತಾರವಾಗಿ ಹೀಗೆ ಪೂರ್ವ ದಶಾವತಾರಗಳಾಗಿ ಉದ್ದೇಶಪೂರ್ವಕವಾಗಿ ಎಲ್ಲ ಅವತಾರಗಳನ್ನು ಆ ವಿಷ್ಣು ತಾಳಬೇಕಾಯಿತು. ಈ ರೀತಿಯಾಗಿ ಈ ಕಥೆಯಲ್ಲಿ ನೀವು ಕೇಳಿರಬಹುದು. ಈ ವಿಷಯವನ್ನು ಭಾಗವತದಲ್ಲಿ ಸವಿಸ್ತಾರವಾಗಿ ಹೇಳಲಾಗಿದೆ. ಹೀಗೆ ಕಾರಣಾಂತರದಿಂದ ಮೇಲಿಂದ ಮೇಲೆ ಶ್ರೀಹರಿಯು ಕೆಲವೊಮ್ಮೆ ಪ್ರಕಟವಾಗಿಯೂ ಕೆಲವೊಮ್ಮೆ ಗುಪ್ತವಾಗಿಯೂ ಅವತಾರವಾಗಿ ತಾಳುತ್ತಾನೆ ಎಂಬುದನ್ನು ಬ್ರಹ್ಮಜ್ಞಾನಿ ಯಾವುದೊಬ್ಬನು ಅರಿಯಬಲ್ಲನು. ಹಾಗಾಗಿಯೇ ಈ ವಿಷಯವನ್ನು ನಿಮಗೆ ಹೇಳುತ್ತೇನೆ, ಕೇಳು. ಮಹಾ ಪತಿವ್ರತೆಯಾದ ಅತ್ರಿ ಮುನಿಗಳ ಸತಿ ಅನಸೂಯೆಯ ಮನೆಗೆ ಕೇವಲ ವಿನೋದಕ್ಕಾಗಿ ಭಿಕ್ಷೆ ಬೇಡಲು ಹೋಗಿ ತ್ರಿಮೂರ್ತಿಗಳು ಆಕೆಯ ಮಕ್ಕಳ ಆಟವಾಡಬೇಕಾಯಿತು ಎಂದು ಸಿದ್ಧಮುನಿಯು ಹೇಳಲು, ನಾಮಧಾರಕನು ಗುರುದೇವ, ಆ ತ್ರಿಮೂರ್ತಿಗಳಿಗೇಕೆ ಅವಳಿ ಮಕ್ಕಳಾದರು? ಅತ್ರಿ ಮುನಿಗಳೆಂದರೆ ಯಾರು? ಇವೆಲ್ಲವೂ ನನಗೆ ಬೋಧಿಸುವ ಕೃಪೆ ಮಾಡಬೇಕೆಂದು ಕೈಮುಗಿದು ಕೇಳಿಕೊಂಡನೆಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಕಥಾ ಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದದಲ್ಲಿ 3ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀ ವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ.